ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ಫೈರಿಂಗ್ ಪ್ರಕರಣ ಸರ್ಕಾರದ ಆದೇಶದ ಬೆನ್ನಲ್ಲೇ ಬಳ್ಳಾರಿಗೆ ಸಿಐಡಿ ತಂಡ ಆಗಮನ. ಬಳ್ಳಾರಿ ಎಸ್ಪಿ ಕಚೇರಿಗೆ ಆಗಮಿಸಿದ ಸಿಐಡಿ ಅಧಿಕಾರಿಗಳು, ಸಿಐಡಿ ಅಧಿಕಾರಿ ಹರ್ಷ ಪ್ರಿಯಂ ನೇತೃತ್ವದ ತಂಡ ಆಗಮನ. ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನೇಕರ್ರಿಂದ ಕೇಸ್ ಫೈಲ್ ಸಂಗ್ರಹ. ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅವಘಡಗಳು ಸಂಭವಿಸಿದೆ, ಒಂದಷ್ಟು ಬೆಳವಣಿಗೆಗಳು ಕೂಡ ಆಗಿದೆ. ತನಿಖಾ ಹಂತದಲ್ಲಿ ಪೊಲೀಸರು ಏನೆಲ್ಲ ಮಾಹಿತಿ ಸಿಗಬೇಕೋ ಆ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಬಟ್ ಈಗ ಸಿಐಡಿ ಅಧಿಕಾರಿಗಳ ಎಂಟ್ರಿ ಆಗ್ತಾ ಇರೋದು, ಆ ಕಾರಣಕ್ಕಾಗಿ ಇಲ್ಲಿವರೆಗೂ ಏನು ಡಾಕ್ಯುಮೆಂಟ್ ಸಿಕ್ಕಿದೆ, ಈ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆಯೇ ವಿಡಿಯೋಸ್ಗಳಾಗಿರ್ಬೋದು, ಫೋಟೋಸ್ಗಳಾಗಿರ್ಬೋದು, ಮತ್ತು ಈ ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು, ಸಂಬಂಧಪಟ್ಟಂಥ ಇಲಾಖೆಯವರನ್ನು, ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ಇಲ್ಲಿ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಸಿಐಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಹಲವು ಆ್ಯಂಗಲ್ಸ್ಗಳಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ. ಆ ಎಲ್ಲ ಆ್ಯಂಗಲ್ಸ್ಗಳಲ್ಲೂ ಕೂಡ ತನಿಖೆಯನ್ನು ಮಾಡೋದಕ್ಕೆ ಸಿಐಡಿ ಮುಂದಾಗ್ತಾ ಇದೆ. ಆಮೇಲೆ ಸಿಐಡಿ ಮೇಲೂ ಕೂಡ ಒತ್ತಡ ಅನ್ನೋ ಸ್ವಲ್ಪ ಜಾಸ್ತಿನೇ ಇದೆ. ಪಾರದರ್ಶಕವಾಗಿ ತನಿಖೆ ಆಗಬೇಕು, ಸತ್ಯಾನುಸತ್ಯತೆ ಏನಿದೆ ಅದೇ ಹೊರಗಡೆ ಬರಬೇಕು. ಇಲ್ಲಿ ಯಾವುದೋ ಒನ್ ಸೈಡ್ ಅಂದರೆ ಸರ್ಕಾರ ಯಾವುದಿದೆ ಅದರ ಪರವಾಗಿ ತನಿಖೆ ಆಗೋದು ಅಥವಾ ಅದರ ಪರವಾಗಿ ರಿಸಲ್ಟ್ ಬರೋದು ಆಗಬಾರ್ದು ಅಂತ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಈ ತನಿಖೆಯನ್ನು ಮಾಡಬೇಕಾಗತ್ತೆ. ಸಿಐಡಿ ಹೆಗಲಿಗೆ ಈ ತನಿಖೆಯ ಜವಾಬ್ದಾರಿ ಇರೋದ್ರಿಂದ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಈಗಾಗಲೇ ಬಳ್ಳಾರಿಗೆ ಸಿಐಡಿ ತಂಡ ಆಗಮನ ಆಗಿರುವಂಥದ್ದು. ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು, ದಾಖಲೆಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಒಂದಷ್ಟು ವೀಡಿಯೋಸ್ಗಳಿಗಿದ್ವು, ಕಾಂಗ್ರೆಸ್ನವ್ರ ಹತ್ರ ಒಂದಷ್ಟು ಇದ್ವು, BJPಯವ್ರ ಹತ್ರ ಒಂದಷ್ಟು ಇದ್ವು, ಪೊಲೀಸ್ ಇಲಾಖೆಗೆ ಸಿಗ್ದೋ ಒಂದಷ್ಟು, ಮಾಧ್ಯಮಗಳ ಹತ್ರ ಒಂದಷ್ಟು. ಈ ಎಲ್ಲ ವಿಡಿಯೋವನ್ನು ಕೂಡ ಅವರು ನೋಡಬೇಕಾಗತ್ತೆ. ಈ ಪ್ರಕರಣದಲ್ಲಿ ಫೈರಿಂಗ್ ಎಲ್ಲಿಂದ ಆಯಿತು, ಯಾರು ಮಾಡಿದ್ರು, ಅದು ಇಂಪಾರ್ಟೆಂಟ್ ಆಗೋದು. ಯಾರನ್ನು ಗುರಿಯನ್ನಾಗಿಸ್ಕೊಂಡು ಮಾಡಿದ್ರು ಅಂತ ಆ ಎಲ್ಲ ಆ್ಯಂಗಲ್ಸ್ಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಬಳ್ಳಾರಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದು, ಫೈನಲಿ ಸಿಐಡಿಯ ಎಂಟ್ರಿ ಆಗಿದೆ. ತನಿಖಾ ಆ್ಯಂಗಲ್ಸ್ಗಳು ಯಾವ ರೀತಿ ಆಗಿದೆ, ಯಾವ ಥರ ತನಿಖೆ ಚುರುಕು ಪಡ್ಕೊಳ್ತಾ ಇದೆ ಅಂತ? ಖಂಡಿತವಾಗ್ಲೂ ನೀತಿ ಇಡೀ ರಾಜ್ಯದ ಗಮನವನ್ನು ಸೆಳೆದಿರುವಂಥ ಈ ಗಲಾಟೆ ಏನಿದೆಯಲ್ಲ, ಈ ಗಲಾಟೆಯಲ್ಲಿ ರಾಜಶೇಖರನ ಹತ್ಯೆ ಆಗಿರೋದ್ರಿಂದಾಗಿ ಈ ತನಿಖೆಯನ್ನು ಭಾಳಷ್ಟು ತೀವ್ರಗೊಳಿಸಬೇಕು, ಮತ್ತು ನೀವು SITಗೆ ಕೊಡಬೇಕು ಮತ್ತು CBIಗೆ ಕೊಡಬೇಕು ಅನ್ನುವಂಥ ಆರೋಪವನ್ನು ಸ್ವತಃ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಸಹ ಮಾಡ್ತಾಯಿದ್ರು. ಅದರ ಜೊತೆಯಾಗಿ ಈಗ ಸರ್ಕಾರ CIDಗೆ ಒಲಿಸಿದೆ. CID ಅಧಿಕಾರಿಗಳು ಸಹ ಬಳ್ಳಾರಿಗೆ ಆಗಮಿಸಿದ್ದಾರೆ. CIDನ ಮುಖ್ಯ ಅಧಿಕಾರಿಯಾಗಿರುವಂತಹ ಏನು ಹರ್ಷ ಪ್ರಿಯಂ ಏನಿದ್ದಾರೆ ಅವರು ಸಹ ಈಗ ಬಳ್ಳಾರಿಗೆ ಬಂದು ಬಳ್ಳಾರಿಯ SP ಕಚೇರಿಯಲ್ಲಿ ಜೊತೆಗೆ SP ಸುಮನ್ ಡಿ ಪನ್ನೇಕರ್ ಅವರ ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಚರ್ಚೆ ಮಾಡಲಾಗ್ತಾ ಇದೆ. ಹೇಗಂದರೆ ಹತ್ಯೆ ಆದಂಥ ರಾಜಶೇಖರ್ನ ಯಾವ ರೀತಿಯಾಗಿ ಓಡಿ ಬಂದ, ಆಮೇಲೆ ಎಲ್ಲಿಂದ ಕಲ್ಲು ತೂರಾಟ ಪ್ರಾರಂಭವಾಯಿತು, ಮತ್ತು ಜೊತೆಗೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಆರೋಪ ಏನಿತ್ತಂದರೆ ನನ್ನನ್ನು ಹತ್ಯೆ ಮಾಡಲಿಕ್ಕೆ ಬಂದಿದ್ದರು, ಈ ಹತ್ಯೆಗೆ ಕಾರಣ ಆಗಿತ್ತು ಅನ್ನೋಂಥ ಆರೋಪ ಕೂಡ ಇತ್ತು. ಈ ಆರೋಪ ಜೊತೆಗೆ ಮತ್ತು ಸ್ವತಃ ಭರತ್ ರೆಡ್ಡಿ ಅವರನ್ನು ಪೊಲೀಸರೇ ಎಸ್ಕಾಟ್ ಮುಖಾಂತರ ಕರ್ಕೊಂಡು ಬಂದಿದ್ರು ಅನ್ನೋಂಥ ಆರೋಪ ಏನಿತ್ತು. ಈ ಆರೋಪದಡಿಯಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಆ ಪೊಲೀಸರು ಕೂಡ ಈಗ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ತನಿಖಾ ತಂಡವನ್ನು ಸಹ ಮಾಡಲಾಗಿತ್ತು. ತನಿಖಾ ತಂಡದ ನೇತೃತ್ವದಲ್ಲಿ ಮತ್ತು ಹಿರಿಯ ಅಧಿಕಾರಿಗಳ ಸೇರಿಕೊಂಡು ಈಗ CIDಗೆ ಕೆಲವೊಂದಿಷ್ಟು ಫೈಲ್ಗಳನ್ನು ಮೂಮೆಂಟ್ ಮಾಡುವಂಥ ಕೆಲಸವನ್ನು ಈಗ SP ಕಚೇರಿಯಲ್ಲಿ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. SP ಸುಮನ್ ಡಿ ಪನ್ನೇಕರ್ ಅವರ ನೇತೃತ್ವದಲ್ಲಿ ಈಗ CIDಗೆ ಫೈಲ್ಗಳನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ. ಇನ್ನು ಎರಡನೇ ಹಂತದ ಅವರ ಕೆಲಸ ಹೇಗಿರುತ್ತೆ ಅಂದರೆ, ಯಾವ ರೀತಿ ಗಲಾಟೆ ಆಯಿತು, ಗಲಾಟೆ ಎಲ್ಲಿಂದ ಆಯಿತು ಅನ್ನುವಂಥದ್ದನ್ನು ಸ್ಥಳಕ್ಕೆ ಶೋಧ ಕಾರ್ಯಕ್ಕೆ ಮುಂದಾಗ್ತಾರೆ. ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು ಕೂಡ ಇದೆ. ಯಾಕಂದರೆ ಗಲಾಟೆ ಸುಮ್ಮನೆ ಆಗೋಕ್ಕೆ ಕಾರಣ ಇಲ್ಲ. ಗಲಾಟೆಗೆ ಪ್ರಚೋದನೆ ಯಾರು ಕೊಟ್ಟರು, ಆ ಪ್ರಚೋದನೆ ಆದ ಬೆನ್ನಲ್ಲೇ ಎಲ್ಲಿಂದ ಕಲ್ಲು ತೂರಾಟ ಆಯಿತು, ಜೊತೆಗೆ ಖಾರದ ಪುಡಿ ಯಾರು ಹೆಚ್ಚಿದ್ರು, ಫೈರಿಂಗ್ ಎಲ್ಲಿಂದ ಆಯಿತು, ಯಾರು ಗನ್ನಿಂದ ಆಯಿತು ಅನ್ನುವಂಥ ಮಾಹಿತಿಯನ್ನು ಕೂಡ CID ಅಧಿಕಾರಿಗಳು ಸಹ ಅದನ್ನು ಶೋಧ ಕಾರ್ಯಕ್ಕೆ ಮುಂದಾಗಲಿದ್ದಾರೆ. ಜೊತೆಗೆ CID ಅಧಿಕಾರಿ ಜೊತೆಗೆ ಒಬ್ಬರು DYSP ಇದ್ದಾರೆ, ಕೆಲವೊಂದಿಷ್ಟು ಹಿರಿಯ ಅಧಿಕಾರಿಗಳಿದ್ದಾರೆ. ಜೊತೆಗೆ ಈಗ SP ಅಂದರೆ ಪ್ರಮೋಷನ್ ಮುಗಿದ ತಕ್ಷಣ ಫಸ್ಟ್ಗೆ ಬಳ್ಳಾರಿಯ ಈ ಗಲಭೆಗೆ ಅವರಿಗೆ ಕೊಟ್ಟಿದ್ದಾರೆ, ಈ ಕೇಸನ್ನು ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಜೊತೆಗೆ CID ಅಧಿಕಾರಿಗಳು ಸಹ ಸಾಕಷ್ಟು ಇದರ ಬಗ್ಗೆ ಇಂಚಿಂಚಾದಂಥ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಮಾಹಿತಿ ಅಂದರೆ ನೆಕ್ಸ್ಟ್ ಫೈಲ್ ಮೂಮೆಂಟ್ ಆಗ್ತಾ ಇದ್ದಾಗೆ ನೆಕ್ಸ್ಟ್ ಅವ್ರದ್ದು ತನಿಖೆ ಹೇಗಿರುತ್ತೆ ಅಂದರೆ ಸಾಕಷ್ಟು ಚುರುಕಾಗಿರುತ್ತೆ. ಸರ್ಕಾರದ ಒತ್ತಡ ಕೂಡ ಅಷ್ಟೇ ಇದೆ. ಅಂದರೆ ಈ ಗಲಾಟೆ ಎಲ್ಲಿಂದ ಆಯಿತು, ಹೇಗಾಯಿತು, ಇದನ್ನು ನೀವು ಆದಷ್ಟು ಬೇಗನೆ ಭೇದಿಸಬೇಕು, ನಿಷ್ಪಕ್ಷಪಾತದಿಂದ ಈ ವರದಿಯನ್ನು ನಮಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಆದೇಶ ಇರೋದಾಗಿ CID ತಂಡ ಕೂಡ ಅಷ್ಟೇ ಫಾಸ್ಟಾಗಿ ಕೆಲಸ ಮಾಡಲಿಕ್ಕೆ